ಓಂ ಶಾಂತಿ. ಡೇಟ್ ಆಗಿದೆ 28/7/1971. ಅವ್ಯಕ್ತ ಬಾಪ್ ದಾದಾ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, आकार में निराकार को देखने का अभ्यास. आकार में निराकार को देखने का अभ्यास. ಆಕಾರ ಯಾರ್ದಿದೆ? ಬ್ರಹ್ಮ ಬಾಬಂದಿದೆ. ಬ್ರಹ್ಮ ಬಾಬಾನ ಆಕಾರದಲ್ಲಿ ನಿರಾಕಾರ ಶಿವ ತಂದೆಯನ್ನು ನೋಡಬೇಕು. ಬ್ರಹ್ಮ ಬಾಬನ ಫೋಟೋ ಅಂತ ನೋಡೋದಿಲ್ಲ. ಅಲ್ಲಿ ಯಾರಿದ್ದಾರೆ? ಬುರ್ಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಬಂದಿದ್ದಾರೆ. ಅದನ್ನು ನೋಡ್ತಕ್ಕಂಥ ಅಭ್ಯಾಸ ಮಾಡಬೇಕು ಅಂತಾರೆ ಬಾಬಾ. आकार को देखते निराकार को देखने का अभ्यास हो गया है. ಆಕಾರವನ್ನು ನೋಡ್ತಾ ಒಳಗಿರ್ತಕ್ಕಂಥ ನಿರಾಕಾರ ಆತ್ಮನನ್ನು ನೋಡುವ ಅಭ್ಯಾಸ ಆಗಿದೆ ಏನು? जैसे बाप आकार में निराकार आत्माओं को ही देखते हैं. ಹೇಗೆ ತಂದೆ ನೋಡ್ತಾರೆ ಶಿವ ಬಾಬಾ, ದೇಹ ನೋಡ್ತಾರೇನು? ಇಲ್ಲ. ಈ ದೇಹದಲ್ಲಿರ್ತಕ್ಕಂಥ ನಿರಾಕಾರ ಆತ್ಮನನ್ನು ಬಾಬಾ ಹೇಗೆ ನೋಡ್ತಾರೋ ವೈಸೇ ಹಿ ಬಾಪ್ ಸಮಾನ್ ಬನೇ ಹೋ. ಹಾಗೆ ನೀವು ಕೂಡ ಯಾರನ್ನು ನೋಡ್ತಾ ಇದ್ರೂ ಏನು ನೋಡಬೇಕು? ಆತ್ಮನನ್ನು ನೋಡಬೇಕು, ಪರಮಾತ್ಮ ನನ್ನ ನೋಡಬೇಕು. ಬಾಬಾ ಹೇಳ್ತಾರೆ, जैसे बाप आकार में निराकार आत्माओं को ही देखते हैं वैसे ही बाप समान बने हो. सदैव जो श्रेष्ठ बीज होता है उसी तरफ ही दृष्टि और वृत्ति जाती है. ಯಾವಾಗಲೂ ಶ್ರೇಷ್ಠ ಬೀಜ ಅದ್ರ ಕಡೆನೇ ಹೋಗ್ತದೇನೋ, ನಿಮ್ಮ ದೃಷ್ಟಿನೂ ಆ ಕಡೆ ಹೋಗಬೇಕು, ನಿಮ್ಮ ವೃತ್ತಿನೂ ಆ ಕಡೆನೇ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, तो इस आकार के बीज ಶ್ರೇಷ್ಠ ಕೌನ್ಸಿ ವಸ್ತು ಹೇ. ಈ ಆಕಾರದ, ಈ ದೇಹ ಅನ್ನೋ ಆಕಾರದಲ್ಲಿ ನಡುವೆ ಏನಿದೆ ಅಂತ ಕೇಳ್ತಾರೆ ಬಾಬಾ. ಯಾವ ವಸ್ತು ಇದೆ? ಏನಿದೆ ರಿಯಂಟಿ? ಆಕಾರದಲ್ಲಿ ನಡುವೆ ಏನಿದೆ? ಆತ್ಮ ಇದೆ, ನಿರಾಕಾರ ಆತ್ಮ ಇದೆ. ತೋ ರೂಪ್ ಕೋ ದೇಖತೆ ಹೋ ವಾ ರೂಹ ಕೋ ದೇಖತೆ ಹೋ. ಹಾಗಾದರೆ ರೂಪ ನೋಡ್ತೀರೋ ಅಥವಾ ಆತ್ಮನನ್ನು ನೋಡ್ತೀರೋ ಅಂತ ಕೇಳ್ತಾರೆ ಬಾಬಾ. क्योंकि अब तो अंतर को भी जान गए हो. ಆಕಾರ ಮತ್ತು ನಿರಾಕಾರವನ್ನು ಅದರ ಅಂತರ ಗೊತ್ತಿದೆಯಲ್ಲ ಅಂತಾರೆ ಬಾಬಾ. ಆಕಾರ ಅಂದರೆ ಯಾವುದು? ಬ್ರಹ್ಮನ ಶರೀರ ಅಥವಾ ನಮ್ಮ ಶರೀರ. ನಿರಾಕಾರ ಅಂದರೆ ಬ್ರಹ್ಮನ ಶರೀರದಲ್ಲಿ ಶಿವ ಬಾಬಾ ಇದ್ದಾರೆ, ಎಲ್ಲರ ಶರೀರದಲ್ಲಿ ಏನಿದೆ? ಆತ್ಮ ಇದೆ. ಇದನ್ನು ನೋಡುವಂಥ ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, क्योंकि अब तो अंतर को भी जान गए हो और महामंत्र को भी जान गए हो. ಅಂತರನೂ ಗೊತ್ತಿದೆ, ಮಹಾಮಂತ್ರನೂ ಗೊತ್ತಿದೆ. ಮಹಾಮಂತ್ರ ಯಾವುದು? ಮನ್ಮನಾಭವ. ಮನ್ಮನಾಭವ ಅಂದರೆ ಯಾರು? ಶಿವ ಬಾಬಾ. ಜಾನ್ ಲಿಯಾ, ದೇಖ್ ಬಿ ಲಿಯಾ. ಗೊತ್ತೂ ಆಯಿತು ಮತ್ತು ನೋಡಿದ್ರಿ. ನೀವು ಇಲ್ಲಿ ಬರ್ರಿ. ಜಾನ್ ಭಿ ಲಿಯಾ ಅವ್ರ ದೇಖ್ ಬಿ ಲಿಯಾ. ಕಸ್ತೂರಿ ಕೈಲಿ ಬರ್ರಿ. ನೀವು ಕೂಡ್ರಲ್ಲ, ನೀವು ಬರ್ರಿ. ಜಾನ್ ಭಿ ಲಿಯಾ ಅವ್ರ ದೇಖ್ ಭಿ ಲಿಯಾ. ಬಾಬಾ ಪರಮಾತ್ಮ ಎಲ್ಲಿರ್ತಾನೆ ಅನ್ನೋದು ತಿಳ್ಕೊಂಡ್ವಿ ಮತ್ತು ನೋಡಿನೂ ಬಿಟ್ವಿ ಅಂತ ಹೇಳ್ತಾರೆ ಬಾಬಾ. ಬಾಕಿ ಕ್ಯಾ ರಹಾ? ನಾನಾತ್ಮ ಅಂತೂ ಗೊತ್ತಾಯಿತು, ಬಾಬಾ ಪರಮಾತ್ಮ ಅಂತೂ ಗೊತ್ತಾಯಿತು, ದೇಹ ಅಂದ್ರೆ ಏನಂತ ಗೊತ್ತಾಯಿತು, ಇನ್ನೇನು ಉಳಿತು? अंत तक अभ्यासी हो रहेंगे वह स्वरूपी बनेंगे. ಕೊನೆ ತನಕ ನಾನು ಅಭ್ಯಾಸ ಮಾಡಾಕತ್ತೀನಿ ಅಂತೀರೋ ಅಥವಾ ಸ್ವರೂಪ ಆಗಿಬಿಟ್ಟಿರೋ ಅಂತ ಕೇಳ್ತಾರೆ ಬಾಬಾ. ಏನಾಗಬೇಕು ಅದು ಕೇಳ್ತಾರೆ ಬಾಬಾ. ಇನ್ನು ಎಲ್ಲಿ ತನಕ ಅಭ್ಯಾಸ ಮಾಡಾಕತ್ತೀನಿ ಅಂತೀರಿ? ಹುಡುಗರಿಗೆ ಅಂತಿರ್ತೀವಲ್ಲ, ಅಭ್ಯಾಸ ಮಾಡ್ತಿರ್ತಾರೆ, ಎಕ್ಸಾಮ್ ಬಂದಿರ್ತದೆ, ಎಕ್ಸಾಮ್ ಹಾಲಿಗೆ ಹೋಗೋದಿರ್ತದೆ, ಏನೋ ಪುಸ್ತಕ ಹಿಡ್ಕೊಂಡಿರ್ತಾವೆ ಹುಡುಗರು. ಅದು ತಲೆಗೆ ಹತ್ತದೆ. ಅದು ಎಕ್ಸಾಮ್ ಹಾಲಿಗೆ ಹೋಗೋ ಪುಸ್ತಕ ಹಿಡ್ಕೊಂಡ್ರೆ ಹಾಗೆ ಮಾಡಾಕ್ತೀವಿ ನಾವು. ಅದಕ್ಕೆ ಹೇಳ್ತಾರೆ ಬಾಬಾ, ಅಭ್ಯಾಸಿ ಬನೆಂಗೆ ಅಥವಾ ಸ್ವರೂಪ್ ಬನೆಂಗೆ. अंत के कितना समय पहले ये अभ्यास समाप्त होगा और स्वरूप बन जाएंगे. ಬಾಬಾ ಕೇಳ್ತಾರೆ, ಅಂತಕ್ಕೆ ಕೊನೆಗೆ ಎಷ್ಟು ಅಂತಿಮ ಸಮಯ ಅಂತ ಏನದಲ್ಲ, ಅದಕ್ಕಿಂತ ಮುಂಚೆ ಅಭ್ಯಾಸ ಸಮಾಪ್ತಿ ಆಗ್ತದೋ ಅಥವಾ ಸ್ವರೂಪ ಆಗ್ತಿರೋ ಇಲ್ಲೋ ಅಂತ ಕೇಳ್ತಾರೆ ಬಾಬಾ.
जब तक शरीर छोड़ेंगे तब तक अभ्यासी ही रहेंगे. ದೇಹ ಬಿಡುತ್ತನೋ ನಾನು ಅಭ್ಯಾಸಿ 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 ಅಂತಲೇ ಇರ್ತೀರೇನು. पहले पाठ की समाप्ति कब होती है? ಮೊದಲೇ ಪಾಠದ ಸಮಾಪ್ತಿ ಯಾವಾಗ ಆಗ್ತದೆ? ಮೊದಲೇ ಪಾಠ ಯಾವುದು? नानात्मा. जो समझते हैं अंत तक अभ्यासी रहेंगे वह हाथ उठाओ. ಬಾಬಾ ಕೇಳ್ತಾರೆ, ಯಾರು ತಿಳ್ಕೊಂಡಿದ್ದೀರಿ ಅಭ್ಯಾಸಿ, ಕೊನೆಯವರೆಗೂ ನಾನು ಅಭ್ಯಾಸಿನೇ ಇರ್ತೀನಿ ಅಂತ ಯಾರಿದ್ದೀರಿ ಕೈ ಎತ್ತಿರಿ. आकार में निराकार देखने की बात पहला पाठ पूछ रहे हैं. ಆಕಾರ ನೋಡ್ತಾನು, ಏನು ನೋಡಂತ ಹೇಳ್ತಾರೆ ಬಾಬಾ? ನಿರಾಕಾರ ಆತ್ಮನನ್ನು ನೋಡ್ರಿ, ಅದೇ ಮೊದಲೇ ಪಾಠ ನಿಮಗೆ. ಅಭಿ ಆಕಾರ ಕೋ ದೇಖ್ತೆ ನಿರಾಕಾರ ಕೋ ದೇಖ್ತೆ ಹೋ? ಅಭಿ ಆಕಾರ ಕೋ ದೇಖ್ತೆ ಹೋ ಯಾ ನಿರಾಕಾರ ಕೋ ದೇಖ್ತೆ ಹೋ? ನಾನು ಬ್ರಹ್ಮ ಬಾಬನ ಫೋಟೋ ನೋಡ್ತಿರೋ ಅಥವಾ ಅದರಲ್ಲಿರೋ ಶಿವ ಬಾಬಾ ನೋಡ್ತಿರೋ? ಏನು ನೋಡಾಕ್ತೀರಿ? ಬಾತ್ಚೀತ್ ಕಿಸ್ಸೆ ಬಾತ್ ಕರ್ತೆ ಹೋ? ಯಾರ ಜೋಡಿ ಮಾತಾಡಕತ್ತೀರಿ ಇಲ್ಲಿ ಬಂದು ಕೂತು ಅಂತ ಕೇಳ್ತಾರೆ ಬಾಬಾ. ಬ್ರಹ್ಮ ಬಾಬನ ಜೋಡಿ ಮಾತಾಡ್ತಿರೋ, ಶಿವ ಬಾಬನ ಜೋಡಿ ಮಾತಾಡತ್ತೀರೋ? आकार में निराकार देखने आए, इसमें अंत तक भी अगर अभ्यासी रहेंगे तो देही अभिमानी का अथवा अपने असली स्वरूप का जो आनंद व सुख है वह संगम युग पर नहीं करेंगे. बाबा ಹೇಳ್ತಾರೆ, ಆಕಾರ ಮೇ ನಿರಾಕಾರ ದೇಖನೆ ಆಯೆ. ಇಲ್ಲಿ ಎದಕ್ಕೆ ಬಂದಿರಿ ನೀವು? ಆಕಾರದಲ್ಲಿ ನಿರಾಕಾರ ಶಿವಬಾಬಾ ನೋಡೋಕ್ಕೆ ಬಂದಿದ್ದೀರಾ. ಅದರಲ್ಲಿ ಕೊನೆಯವರೆಗೂ ಅಭ್ಯಾಸಿನೇ ಇರ್ತೀರಿ ಅಂತಂದರೆ, ಸಾಯುತನ ನಾನು ಅಭ್ಯಾಸಿ ಇದ್ದೀನಿ, ಪುರುಷಾರ್ಥ ಇದ್ದೀನಿ ಅನ್ಕೋತ ಮಾಡಿದರೆ, ದೇಹಿ ಅಭಿಮಾನದ ಅಥವಾ ತಮ್ಮ ಅಸಲಿ ಸ್ವರೂಪದ ಆನಂದ ಆಗಲಿ ಸುಖ ಆಗಲಿ ಈ ಸಂಗಮ ಯುಗದಲ್ಲಿ ನಿಮಗೆ ಮಾಡೋಕ್ಕಾಗೋದಿಲ್ಲ ಅಂತಾರೆ ಬಾಬಾ. ಏನು ಅನುಭವ ಮಾಡಬೇಕಾಗಿದ್ದಿಲ್ಲ ನಾವು? ಆತ್ಮಾನುಭೂತಿ ಮಾಡಬೇಕಾಗಿತ್ತು. ಆತ್ಮಾನುಭೂತಿ ಅಂತಂದರೆ ನನ್ನ ಆತ್ಮ, ನನ್ನ ತಂದೆ ಪರಮಾತ್ಮ ಅಂತ, ನನ್ನ ತಂದೆ ಹತ್ರ ಅಷ್ಟೊಂದು ಶಕ್ತಿಗಳಿದ್ದಾವೆ. ಎಲ್ಲ ಶಕ್ತಿಗಳು ಯಾರು? ನನ್ನವೇ. ತುಂಬ್ಕೊಂಡಿದ್ದೀನೇನು? ಅದನ್ನು ಅನುಭವಿಸಕತ್ತಿದ್ದೀನೇನು? ಮಾಡ್ರು ಅಂತಾರೆ ಬಾಬಾ. ಏನೋ ಚೆಕ್ ಮಾಡ್ಕೊಳ್ಳೋದ್ರಿಗೋದಿರೋ, ಏನೋ ಅನುಭವಿಸಕತ್ತೀರೋ? ಅನುಭವಿಸ್ರಿ ಅಂತಾರೆ ಬಾಬಾ. ಸಂಗಮ युग का वर्षा कब प्राप्त होता है? ಸಂಗಮ ಯುಗದ ಆಸ್ತಿ ಯಾವಾಗ ಸಿಗ್ತದೆ? ಸಂಗಮ युग का वर्षा कौन सा है? ಸಂಗಮ ಯುಗದ ಆಸ್ತಿ ಏನು? ಅತೀಂದ್ರಿಯ ಸುಖ ಅಂತ ಹೇಳ್ತಾರೆ ಬಾಬಾ. ಸಂಗಮ ಯುಗದ ಆಸ್ತಿ ಯಾವುದು? ಅತೀಂದ್ರಿಯ ಸುಖ. ಯಹ अंत में मिलेगा क्या? जब आने वाले होंगे, जाने वाले होंगे. आत्मिक स्वरूप हो चलना व देही हो चलना यह अभ्यास नहीं है. ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ಅತೀಂದ್ರಿಯ ಸುಖದ ಅನುಭವ ಮಾಡಬೇಕು. ಅಂತಮೇ ಮಿಲೇಗಾ ಕ್ಯಾ? ಇದು ಕೊನೆಗೆ ಸಿಗ್ತದೇನೋ? ಈ ಕ್ಷಣನೇ ಅನುಭವಿಸ್ಬೇಕು ಅಂತಾರೆ ಬಾಬಾ. ಇಲ್ಲೇನು ಕೂತಿದ್ದೀನಲ್ಲ, ಈಗೇ ನಾನು ಏನು ಅನುಭವ ಮಾಡಬೇಕು? ಅತೀಂದ್ರಿಯ ಸುಖದ ಅನುಭವ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಜಬ್ ಜಾನೆ ವಾಲೆ ಹೋಂಗೆ, ಹೋಗೋರಾಗಿದ್ದೀರೇನು? ಆತ್ಮಿಕ ಸ್ವರೂಪ ಹೋ ಚಲನ, ಆತ್ಮಿಕ ಸ್ವರೂಪದಲ್ಲಿ ನಡೆಯೋದು, ಅಥವಾ ದೇಹಿ ಹೋ ಚಲನ, ದೇಹಿಯಾಗಿ ಇರೋದು. ಯಹ ಅಭ್ಯಾಸ ನಹಿ ಹೇ? ಈ ಅಭ್ಯಾಸ ಇಲ್ಲ ನಿಮಗಿನ? ನಾನಾತ್ಮ ಈ ದೇಹವನ್ನು ತಗೊಂಡು ಹೊಂಟಿದ್ದೀರಿ. ನಾನಾತ್ಮ ಈ ಕಣ್ಣುಗಳಿಂದ ನೋಡ್ತಿದ್ದೀನಿ. ನಾನಾತ್ಮ ಈ ಕಿವಿಗಳಿಂದ ಕೇಳ್ತೀನಿ. ನಾನಾತ್ಮ ಈ ಬಾಯಿಂದ ಮಾತಾಡ್ತೀನಿ. ಆತ್ಮ ಈ ಕೈಗಳಿಂದ ಕರ್ಮ ಮಾಡಿಸ್ತೀನಿ. ಇದು ಐತೇನೋ ತಲೆಯೊಳಗಂತಾರೆ ಬಾಬಾ. ಮತ್ತೆ ಏನು ಮಾಡ್ತೀವಿ? ನಾ ಮಾಡಿದೆ, ನಾ ಮಾಡಲಿಲ್ಲ, ನೀ ಮಾಡು, ನಾ ಮಾಡು, ಅಕ್ಕಿ ಮಾಡು, ಈಕಿ ಮಾಡು, ಮತ್ತೆ ಶುರು. ಅದಕ್ಕೆ ಬಾಬಾ ಹೇಳ್ತಾರೆ, अभी साकार को व आकार को देखते आकर्षण इस तरफ जाती है व आत्मा तरफ जाती है. आत्मा को देखते हो ना? ಬಾಬಾ ಕೇಳ್ತಾರೆ, ಅಭಿ ಸಾಕಾರಕ್ಕೋ, ಇನ್ನೂ ಸಾಕಾರ ಅಥವಾ ಆಕಾರ ನೋಡ್ತಾ ಅದರ ಆಕರ್ಷಣದಲ್ಲಿ ಬರ್ತೀರೋ, ಅದ್ರ ಕಡೆ ಹೋಗ್ತಿರೋ, ಅಥವಾ ಆತ್ಮನ ಕಡೆ ಬರ್ತಿರೋ, ಆತ್ಮನನ್ನು ನೋಡ್ತಿರೋ, ಏನು ಮಾಡ್ತೀರಿ? ಆಕಾರ ಮೇ ನಿರಾಕಾರ ಕೋ ದೇಖನಾ,
यह प्रैक्टिकल और ನ್ಯಾಚುರಲ್ ಸ್ವರೂಪ್ हो ही जाना चाहिए. ಪಾಪ ಹೇಳ್ತಾರೆ ಈ ಪ್ರಾಕ್ಟಿಕಲ್ ಯಾವ ಪ್ರಾಕ್ಟಿಕಲು? ದೇಹದಲ್ಲಿ ಆತ್ಮನನ್ನೇ ನೋಡಬೇಕು, ಒಳಗಡೆ ಆತ್ಮದ ಜೊತೆನೇ ಮಾತಾಡಬೇಕು. ಬಾಬಾ ಹೇಳ್ತಾರೆ ಇದು ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಬರಬೇಕು, ಇದು ಸಹಜ ಸ್ವರೂಪ ಆಗಬೇಕು. ಅಬ್ ತಕ್ ಶರೀರ್ ಕೋ ದೇಖೆಂಗೆ ಕ್ಯಾ? ನಾನು ದೇಹನೇ ನೋಡ್ಕೊತ ಕೊಡೋರೇನು? ಸರ್ವಿಸ್ ತೋ ಆತ್ಮ ಕಿ ಕರ್ತೆ ಹೋ. ಸೇವಾಧಾರಿ ಸೇವಾಧಾರಿ ಏನು ಸೇವಾಧಾರಿ? ಯಾರು ಸೇವಾ ಮಾಡ್ಲಿಕ್ಕತ್ತಿರಲಿಲ್ಲ? ಆತ್ಮಗಳ ಸೇವಾಧಾರಿ. ಮತ್ತಿದೊಂದು ಆ್ಯಡ್ ಮಾಡ್ಬೇಕೀಗ ನಾವು. ನಿನ್ನೇನೋದು ಹೇಳಿದ್ರಲ್ಲ ಬಾಬಾ, ನಿನ್ನೆ ಮೊನ್ನೆ 2-3 ದಿವಸ ಆಯ್ತು ಬರೀ ಸೇವಾಧಾರಿ ಅಂದ್ಕೊಡ್ರಿ ಸೇವಾಧಾರಿ ಅಂದ್ಕೊಡ್ರಿ. ಯಾರು ಸೇವಾಧಾರಿ? ಆತ್ಮನಗಳ ಸೇವಾಧಾರಿ. ನಾನು ಆತ್ಮನ ಸೇವಾಧಾರಿನೂ ಹೌದು, ಎಲ್ಲ ಆತ್ಮಗಳ ಸೇವಾಧಾರಿನೂ ಹೌದು. ಅದಕ್ಕೆ ಬಾಬಾ ಹೇಳ್ತಾರೆ ಸರ್ವಿಸ್ ತೋ ಆತ್ಮ ಕಿ ಕರ್ತಿ ಹೋ. जिस समय भोजन स्वीकार करते हो तो क्या आत्मा को खिलाते हैं व शारीरिक भान में करते हैं? ಬಾಬಾ ಹೇಳ್ತಾರೆ ಯಾವ ಸಮಯದಲ್ಲಿ ಭೋಜನವನ್ನು ಸ್ವೀಕಾರ ಮಾಡ್ತಾ ಇರ್ತೀರೋ ಆವಾಗ ಯಾರಿಗೆ ತಿನ್ನಿಸ್ತೀರಾ? ಆತ್ಮನಿಗೆ ತಿನ್ನಿಸ್ತೀರೋ ಅಥವಾ ಶಾರೀರಿಕ ಭಾನದಲ್ಲಿ ಇರ್ತೀರೋ? सीढ़ी उतरते और चढ़ते हो, सीढ़ी का खेल अच्छा लगता है. ಏಣಿಯನ್ನು ಹತ್ತೀರಾ ಇಳಿತೀರಾ, ಹತ್ತೀರಾ ಇಳಿತೀರಾ, ಇದು ಆಟ ಚಲೋ ಅನ್ಸಿದೆ ನಿಮಗಂತ ಕೇಳ್ತಾರೆ ಬಾಬಾ. ಉತ್ತರ್ನಾ ಅವ್ರ ಚढ़ना किसको अच्छा लगता है? ಏರೋದು ಇಳಿದು ಏರೋದು ಇಳಿದು ಯಾರಿಗೆ ಚಲೋ ಅನಿಸುತ್ತದೋ? छोटे छोटे बच्चे कहाँ भी सीढ़ी देखेंगे तो उतरेंगे चढ़ेंगे जरूर. ಸಣ್ಣ ಮಕ್ಕಳೇನು ಮಾಡ್ತಾರೆ? ಚಿಡ್ಕಿ ನೋಡಿದ ತಕ್ಷಣ ಹತ್ತೋದು ಇಳಿದು ಹತ್ತೋದು ಇಳಿದು ಮಾಡ್ತಾರ. ನೀವು ಸಣ್ಣ ಮಕ್ಕಳೇನು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ತೋ ಕ್ಯಾ ಅಂತ ತಕ್ ಬಚ್ಪನ್ ಹೀ रहेगा ಕ್ಯಾ? ಸಣ್ಣ ಹುಡುಗರ ಥರನೇ ಇರ್ತೀರ ಕಡಿ ತನಕ. ಈಗ ನಾವೆಲ್ಲ ದೊಡ್ಡವರಾಗಿದ್ದೀವಿ, ಸಣ್ಣ ಮಕ್ಕಳ ಥರ ಮಾಡಿದ್ರೆ ಏನಂತಾರೆ ನಮಗೆ? हाँ, ಅದಕ್ಕೆ ಬಾಬಾ ಹೇಳ್ತಾರೆ वानप्रस्थी नहीं बनेंगे. जैसे शरीर की भी जब वानप्रस्थ अवस्था होती है तो धीरे धीरे बचपन के संस्कार मिटते जाते हैं. ಅದಕ್ಕೆ ಬಾಬಾ ಹೇಳ್ತಾರೆ ಯಾವಾಗ ವಾನಪ್ರಸ್ಥಿ ಅವಸ್ಥಾದಲ್ಲಿ ಬರ್ತೀರೋ ಆವಾಗ ಕ್ರಮೇಣ ಏನಾಗ್ಬಿಡ್ತದೆ? ಸಣ್ಣ ಮಕ್ಕಳ ಬುದ್ಧಿ ಹೋಗ್ತದೆ. ಬಾಬಾ ಹೇಳ್ತಾರೆ तो यह उतरना चढ़ना बचपन का खेल कब तक होगा? ಹತ್ತೋದು ಇಳಿಯೋದು ಈ ಆಟ ಎಲ್ಲಿ ತನಕ? साक्षात्कार मुहूर्त तब बनेंगे जब आकार में होते निराकार अवस्थे में होंगे. ಸಾಕ್ಷಾತ್ಕಾರ ಮೂರ್ತಿ ಯಾವಾಗ ಆಗ್ತೀರಿ ನೀವು ಅಂತಂದರೆ ಆಕಾರದಲ್ಲಿ ಇದ್ಕೊಂಡು ನಿರಾಕಾರಿ ಅವಸ್ಥೆಯಲ್ಲಿ ಇರಬೇಕು. ಹೇತೋ ಬಾಬಾ ಹೇಳ್ತಾರೆ अगर ऐसे समझेंगे कि अंत तक अभ्यासी रहना है. ನಾವೇನಿನ ಪೂರ ಆಗಿಲ್ಲ ಹೇಳ್ರಿ, ನಾವು ಎಲ್ಲಿದ್ದೀವಿ ಏನು ಸುದ್ದಿ, ನಮ್ಮೊಳಗೆ ಅದು ಅದಾವು ನಮ್ಮೊಳಗೆ ಇದು ಅದಾವು ಅಂತ ಹಿಂಗೆ ಅಭ್ಯಾಸಿ ಅದೀನಿ ಅಂತ ಅನ್ಕೋತ ಕೊಡ್ತೀರೋ तो इस पहले पाठ को परिपक्व करने में ढीलापन आ जाएगा. ನಮ್ಮನ್ನು ನಾವು ಇನ್ನು ಅಭ್ಯಾಸಿ ಇದ್ದೀವಿ, ನಾವಿನ್ನು ಪುರುಷಾರ್ಥಿ ಇದ್ದೀವಿ ಅಂತ ಅಂದ್ಕೊಂಡ್ರೆ ಮೊದಲೇ ಪಾಠದಲ್ಲೇ ನಿಮ್ದು ಏನಾಗ್ಬಿಡ್ತದೆ? ಢೀಲಾಪನ್ನ ಆಗಿಬಿಡ್ತದೆ ಅಂತಾರೆ ಬಾಬಾ. ನಡೀತದೆ ಬಿಡು, ನಾವಿನ ಅದೀವಿ, ನಾ ಪುರುಷಾರ್ಥ, ನಾವೇನಿನ ನಂಬರ್ 1 ಆಗಿಲ್ಲ ಬಿಡು, ಹಿಂಗೆ ಸಡ್ಲು ಬಿಡ್ತೀವಿ ಅಂತಾರೆ ಬಾಬಾ. फिर निरंतर सहज याद व स्वरूप की स्थिति की सफलता को देखेंगे नहीं. ನೀವು ಹಿಂಗೆಲ್ಲ ಅನ್ಕೋತ ಕೂತ್ರಿ ಅಂತಂದರೆ ಬಾಬಾಂದು ನಿರಂತರ ಸಹಜ ನೆನಪಿರುವುದಿಲ್ಲ, ಸ್ವರೂಪ ಆಗೋದಿಲ್ಲ, ಸ್ಥಿತಿ ಆಗೋದಿಲ್ಲ, ಮತ್ತು ಅದರಲ್ಲಿ ಸಫಲತೆನೂ ಕಾಣೋದಿಲ್ಲ. आत्मिक स्वरूप का अनुभव अंत के पहले ही करना है. ಆತ್ಮಿಕ ಸ್ವರೂಪ ಅಂತಂದ್ರೇನು? ಅಂತಿಮ ಸಮಯ ಬರೋಕ್ಕಿಂತ ಮುಂಚೆನೇ ನಾನೇನಾಗಬೇಕು? ತಯಾರಾಗಬೇಕು. जैसे अनेक जन्म अपनी देह के स्वरूप की स्मृति नेचुरल रही है, वैसे ही अपने असली स्वरूप की स्मृति का अनुभव भी थोड़ा समय भी नहीं करेंगे क्या? यह होना चाहिए. ಬಾಬಾ ಹೇಳ್ತಾರೆ ಹೇಗೆ ಅನೇಕ ಜನ್ಮದ ತಮ್ಮ ದೇಹದ ಸ್ವರೂಪದ ಸ್ಮೃತಿ ನ್ಯಾಚುರಲ್ ಇದೆಯೋ ಹಾಗೆಯೇ ತಮ್ಮ
ಅಸಲಿ ಸ್ವರೂಪದ ಸ್ಮೃತಿ ಅನುಭವ ಇರಬೇಕು ಅಂತ ಹೇಳ್ತಾರೆ ಬಾಬಾ ಹೇಳ್ತಾರೆ. ಥೋಡಾ ಸಮಯ ಭೀ ನಹಿ ಕರಂಗೆ, ಸ್ವಲ್ಪ ಸಮಯನೂ ನಾನು ಆತ್ಮ ಅಂತ ಅನುಭವ ಮಾಡೋಕ್ಕಾಗಂಗಿಲ್ಲ ನಿಮಗೆ. ಯಹ ಹೋನಾ ಚಾಹಿಯೇ, ಇದಾಗಬೇಕು. ಯಹ ಪೆಹ್ಲಾ ಪಾಠ ಕಂಪ್ಲೀಟ್ ಹೋ ಹೀ ಜಾಯೇಗಾ. ಮೊದಲೇ ಪಾಠ ಏನು? ಅನಾತ್ಮ कंप्लीट आयतो. इस आत्माभिमानी की स्थिति में ही स्वर्ग सर्वात्माओं को साक्षात्कार कराने के निमित्त बनेंगे. ಮೊದಲೇ ಪಾಠ ಒಂದೇ ಪಾಠ ಅದ ನಮಗೆ. ಯಾವ ಪಾಠ ಅದು? ಅದು ಒಂದು ಪಾಠ ಮಾಡಿದ್ರೆ ಸಾಕು, ಏನಾಗ್ಬಿಡ್ತೀವಿ ಅಂತ ಹೇಳ್ತಾರೆ ಬಾಬಾ, ಎಲ್ಲ ಆತ್ಮಗಳಿಗೆ ಸಾಕ್ಷಾತ್ಕಾರ ಆಗೋಕ್ಕೆ ನಿಮಿತ್ತ ಆಗ್ತೀರಾ. तो यह अटेंशन रखना पड़े. आत्मा समझना यह तो अपने स्वरूप की स्थिति में स्थित होना है ना. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ನೀವು ಅದ್ರ ಕಡೆ ಗಮನ ಕೊಡಬೇಕು. ಎದ್ರ ಕಡೆ ಗಮನ? ಯಾರು ನೋಡಿದ್ರೆ ಇದು ಆತ್ಮ, ಇದು ಆತ್ಮ, ಇದು ಆತ್ಮ, ಇದು ಆತ್ಮ, ಇದು ಆತ್ಮ, ನಾನಾತ್ಮ, ಅವ್ರ ಆತ್ಮ, ಅವ್ರ ಆತ್ಮ, ಆತ್ಮ 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 ಕಂಪ್ಲೀಟ್ ತಲೆಯೊಳಗೆ ಏನಿರಬೇಕು? ಆತ್ಮ ಇರಬೇಕು. ಸ್ವರೂಪದ ಸ್ಥಿತಿನಲ್ಲಿ ಸ್ಥಿತ ಆಗಬೇಕು. ಬರ ಅಂದ್ಕೊಳ್ಳೋದಷ್ಟೇ ಇಲ್ಲ, ಆತ್ಮನ ಸ್ವರೂಪ ಏನು? ಶಾಂತ ಸ್ವರೂಪ. ಆ ಶಾಂತ ಸ್ವರೂಪದಲ್ಲಿ ಏನಾಗ್ಬಿಡ್ಬೇಕು? ಸ್ಥಿತ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜೈಸೆ ಬ್ರಹ್ಮ ಕುಮಾರ್ ಕುಮಾರಿ कहने से ब्रह्मा बाप ब्रह्मा कुमारपन का स्वरूप भूलता है क्या. ನಾವು ಬ್ರಹ್ಮ ಕುಮಾರ ಅಂದ ತಕ್ಷಣ ನಾವು ಯಾರ ಮಕ್ಕಳಾದ್ವಿ? ಬ್ರಹ್ಮ ಮಕ್ಕಳು ಅನ್ನೋದು ಅದ ಇಲ್ಲ ನಮ್ಮ ಕಡೆಗೆ. ಅದು ಮರಿತೀರೇನು? ನಾವೆಲ್ಲ ಬ್ರಹ್ಮ ಕುಮಾರಿ ಅನ್ನೋದು ಮರಿತೀರೇನು? ಮರೆಯಂಗಿಲ್ಲಲ್ಲ. ಜಬ್ ಯಹ ನಹಿ ಭೂಲ್ತಾ, ಬ್ರಹ್ಮ ಕುಮಾರಿ ಅನ್ನೋದು ನೀವು ಮರೆಯೋದಿಲ್ಲ ಅಂತಂದರೆ शिववंशी होने के नाते अपना आत्मिक स्वरूप क्यों भूलते हो. ನಾವೆಲ್ಲ ಬ್ರಹ್ಮ ಕುಮಾರಿ ಹೌದು, ಅದರ ನಂತರ ಏನು? ನಾವೆಲ್ಲ ಶಿವವಂಶಿ, ಶಿವನ ಮಕ್ಕಳು, ಶಿವವಂಶಿ. ಈ ಆತ್ಮಿಕ ಸ್ವರೂಪವನ್ನು ಯಾಕೆ ಮರಿತೀರಾ ಅಂತ ಕೇಳ್ತಾರೆ ಬಾಬಾ. ಬಾಪ್ ದಾದಾ ಕೇಳ್ತೆ ಹೋನ. ಬಾಪ್ ದಾದಾ ಅಂದರೆ ಏನು? ದಾದಂದು ಆಕಾರ ಇದೆ, ಆ ದಾದಾನಲ್ಲಿ ಯಾರು ಕೂತಿದ್ದಾರೆ? ಶಿವ ಬಾಬಾ. बाप दादा करते हो ना, कहते हो ना. जब शिव बाबा शब्द कहते हो तो निराकारी स्वरूप सामने आता है ना. ಶಿವ ಬಾಬಾ ಅಂದರೆ ನಿಮ್ಮ ತಲೆಗೆ ಏನು ಬರ್ತದೆ ಅಂತ ಕೇಳ್ತಾರೆ ಬಾಬಾ. ಏನು ಬರ್ಬೇಕು ನಿಮ್ಮ ತಲೆಗೆ? ಅದು ಬರ್ತದೆ ಅಂತ ಕೇಳ್ತಾರೆ ಬಾಬಾ. ಶಿವ ಬಾಬಾ ಅಂದ ತಕ್ಷಣ ನಿರಾಕಾರಿ ಶಿವ ಬಾಬಾ ಅದು ನೆನಪಾಗ್ತದೇನು? ಸ್ವರೂಪ ನೆನಪಾಗ್ತದೇನು? ಆ ಸ್ವರೂಪ ಎದುರುಗಡೆ ಬರ್ತದೇನು? तो जैसे ब्रह्मा कुमारपन का स्वरूप चलते फिरते पक्का हो गया है. ಅವರೆಲ್ಲ ಸರೆಂಡರ್ ಆಗಿರ್ತಾರೆ, ವೈಟ್ ಸಾರಿ ಹಾಕ್ಕೊಂಡಿರ್ತಾರೆ, ಬ್ಯಾಚ್ ಹಾಕ್ಕೊಂಡಿರ್ತಾರೆ. ಅವ್ರಿಗೆ ಏನಿದ್ದು ಬಿಡ್ತದೆ, ನಾವೆಲ್ಲ ಬ್ರಹ್ಮಕುಮಾರಿ ಅಂತ ಸರಳಾಗಿ ಅವ್ರಿಗೆ ನೆನಪಿದೆ. ಅದೇ ಥರ ಅದಕ್ಕೆ ಹೇಳ್ತಾರೆ ಬಾಬಾ, ಚಲ್ತೆ ಫಿರ್ತೆ ಅದು ಪಕ್ಕಾ ಆಗಿದೆ. ऐसे ही अपना शिववंशी का स्वरूप क्यों भूलना चाहिए. ನಾವು ಬ್ರಹ್ಮಕುಮಾರಿ ಅದೀವಿ ಅಂದ್ರೂ ಮತ್ತೆ ಅದು ದೇಹಭಾನನೇ. ಅದರೊಳಗೆ ನಾನು ಯಾರಿದ್ದೀನಿ? ಶಿವವಂಶಿ ಆತ್ಮ ಇದ್ದೀನಿ. ಅದನ್ನು ಯಾಕೆ ಮರೀತೀರಿ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಬ್ರಹ್ಮ ಕುಮಾರ್ ಬನ್ ಗಯೆ ಅವ್ರ ಶಿವವಂಶಿ ಸ್ವರೂಪ ಅಂತಮೇ ಬನೆಂಗೆ. ಈಗ ಬ್ರಹ್ಮಕುಮಾರಿ ಆಗೋದು ಶಿವವಂಶಿ ಕೊನೆಗೆ ಆಗ್ತೀರೇನು ಅಂತ ಕೇಳ್ತಾರೆ ಬಾಬಾ. ಎಂದು ನೀವು ಬ್ರಹ್ಮಕುಮಾರಿ ಆದರೂ ಅವತ್ತೇ ನೀವೇನು ಶಿವವಂಶಿ ಅಂತ ಹೇಳ್ತಾರೆ ಬಾಬಾ. ಅದನ್ನು ಹೆಂಗೆ ಮರಿತೀರಾ? ಬಾಪ್ ದಾದಾ ಇಕ್ಕಟ್ಟಾ ಬೋಲ್ತೆ ಹೋ ವಾ ಅಲಗ್ ಬೋಲ್ತೆ ಹೋ. ಬಾಪ್ ದಾದಾ ಅಂತ ಹೇಳ್ತಿರೋ, ಬಾಪ್ ದಾದಾ ಅಂತ ಸಪ್ರೇಟಾಗಿ ಹೇಳ್ತಿರೋ? ಏಕ್ದಮ್ ಬಾಪ್ ದಾದಾ ಅಂತ ಹೇಳ್ಬಿಡ್ತೀವಲ್ಲ. बाबा ಹೇಳ್ತಾರೆ, जब बाप दादा शब्द इकट्ठा बोलते हो तो अपना दोनों ही आत्मिक स्वरूप और ब्रह्मा कुमार का स्वरूप
दोनों ही याद नहीं रहता. ಹಾಗೆ ಬಾಪ್ ದಾದಾ ಅಂತ ಎರಡು ಇಕ್ಕಟ್ಟ ಅಂದ ಕೂಡಲೇ ಅದು ಬ್ರಹ್ಮ ಬಾಬಾ ಅಂದ ಕೂಡಲೇ ಏನದು ಅಲ್ಲಿ ಒಳಗಡೆ ಶಿವಬಾಬಾ ಇದ್ದಾರೆ ಅಂತ ಹೆಂಗೆ ನೆನಪಿದೆಯೋ ಹಂಗೆ ಆತ್ಮಿಕ ಸ್ವರೂಪ ಮತ್ತು ಬ್ರಹ್ಮಕುಮಾರನ ಸ್ವರೂಪ ಎರಡೂ ಯಾಕೆ ನೆನಪಿರುವುದಿಲ್ಲ ನಿಮಗೆ ಅಂತ ಕೇಳ್ತಾರೆ ಬಾಬಾ. ಯಹ ಅಭ್ಯಾಸ ಪೆಹಲೆ ಸೆ ಹಿ ಕಂಪ್ಲೀಟ್ ಕರ್ನಾ ಪಡೆ. ಎಂದು ನೀವು ಸರೆಂಡರ್ ಆಗ್ತಿರೋ ಅವತ್ತೇ ಇದೆ ಅಭ್ಯಾಸ ಕಂಪ್ಲೀಟ್ ಮಾಡಿಬಿಡಬೇಕು, ಅದನ್ನು ಮತ್ತೆ ಅಭ್ಯಾಸ ಮಾಡಬೇಕು ಅಂತ ಇಲ್ಲ ಅಂತಾರೆ ಬಾಬಾ. यह अभ्यास पहले से ही कंप्लीट करना पड़े, अंत के लिए तो और बहुत बातें रह जाएगी. ನೀವು ಇದನ್ನೇ ಇನ್ನ ಅಂತ ಕೊನೆವರೆಗೂ ಮಾಡ್ಕೊತ ಹೋದರೆ ಕೊನೆವರೆಗೆ ಮಾಡೋದಿನ ಬೇರೆ ಭಾಳ ಅದಾವ ಅಂತಾರೆ ಬಾಬಾ. ನೀವಿನ ಎಲ್ಲಿದ್ದೀರಿ? ಆ ಎಕ್ಸಸೈಸ್ ಮಾಡೋ ಮುಂದೆ ಇದು ಇಟ್ಟಿರ್ತಾರೆ ನೋಡ್ರಿ, ರನ್ನಿಂಗ್ ಮಾಡೋದು. ಅರ್ಧ ತಾಸು ಓಡಿರ್ತಾರೆ ಅವ್ರು, ಓಡ್ತಾರೆ ಎಷ್ಟು ಓಡಿದ್ರು ಮತ್ತೆ ಎಲ್ಲಿರ್ತಾರೆ ಅವರು? ಅಲ್ಲೇ ಇರ್ತಾರೆ. ಹಂಗಾಗೆ ನನ್ನ ಪರಿಸ್ಥಿತಿ. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾ ಏನು ಹೇಳ್ತಾರೆ ಅಂತಂದರೆ, ಯಾವಾಗ ನೀವು ಕುಮಾರಿ ಆದರೂ ಅವತ್ತೇ ಆತ್ಮನ ಪಾಠ ಕಂಪ್ಲೀಟ್ ಆಗಿಬಿಡಬೇಕು. ಮುಂದೆ ಮಾಡೋದು ಮತ್ತೆ ಬೇರೆ ಬೇರೆದಾವು ಕೆಲಸ ಅಂತ ಹೇಳ್ತಾರೆ ಬಾಬಾ. अंत के लिए तो और बहुत बातें रह जाएंगी. सुनाया था ना, अंत के समय नई नई परीक्षाएं आएंगी. ನೀವಿನ ಆತ್ಮನ ಪಾಠನೇ ಪಕ್ಕ ಮಾಡಿಲ್ಲ ಅಂತಂದರೆ ಇದು ಹೆಂಗಾಗಿದೆ ಅಂತಂದ್ರೆ, ನಮ್ಮ ಶಾಲೆಯಲ್ಲಿ SSLC ಹುಡುಗರು ಇರ್ತಾವ. SSLC ಹುಡುಗರು ದೊಡ್ಡ ಪಾಠ ಇರ್ತಾವೆ. ಅವ್ರಿಗಿನ್ನ ಐನೇ ಬರಲಿಲ್ಲ ಅಂದರೆ ಏನು ಪಾಠ ಮಾಡಬೇಕು? ಹಾಗಾಗೈತೆ ನಮ್ಮ ಪರಿಸ್ಥಿತಿ. ಏನು ಮಾಡಿದ್ರೆ ಅವ್ರಿಗೆ ಓದೋಕ್ಕೆ ಬರೋದಿಲ್ಲ, ಏನು ಪಾಠ ಮಾಡೋನು ಅಂತಿರ್ತೀವಿ. ಇಲ್ಲಿ ಇವು ಏನು ಮಾಡಿದ್ರಿಗಿನ ಆತ್ಮಪಾಠನೇ ಪಕ್ಕ ಆಗಿಲ್ಲ, ಇವ್ರು ಮುಂದೆ ಏನು ಪರೀಕ್ಷೆ ಬರೀತಾರೆ ಅಂತಾರೆ ಬಾಬಾ. ಬಾಬಾಗೂ ಟೆನ್ಷನ್ ಆಗತ್ತದ. ಬಾಬಾನ ಟೀಚರ್ ಅಲ್ಲ ಬಾಬಾ. ಇವಕ್ಕಿನ ಆತ್ಮಪಾಠನೇ ಪಕ್ಕ ಮಾಡೋದಾಗಲ್ತಾಗಿದೆ. ಮುಂದೆ ಕೊನೆ ಗಳಿಗೆನಲ್ಲಿ ಪರೀಕ್ಷೆ ಹೆಂಗೆ ಪಾಸ್ ಆಗ್ತಾರೆ ಇವರು ಅಂತ ಬಾಬಾ ಹೇಳ್ತಾರೆ. ಕೊನೆಯಲ್ಲಿ ಹೊಸ ಪರೀಕ್ಷೆಗಳು ಬರ್ತವೆ. ಜಿನ್ ಪರೀಕ್ಷಾओं ಪಾಸ್ ಕರ್ ಸಂಪೂರ್ಣತಾ ಕಿ ಡಿಗ್ರಿ ಲೇಂಗೆ. ಆ ಪರೀಕ್ಷೆಯಲ್ಲಿ ಬಹಳಷ್ಟು ಕಠಿಣ ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗಳನ್ನು ಪಾಸ್ ಮಾಡಿ ನೀವೇನು ಮಾಡಬೇಕಾಗಿದೆ? ಡಿಗ್ರಿ ಪಡಿಬೇಕಾಗಿದೆ. ಅಗರ್ ಯಹ ಪಹಲಾ ಪಾಠ ಹಿ ಸ್ಮೃತಿ ಮೇ ನಹಿ ಹೋಗಾ ತೋ ಸಂಪೂರ್ಣತಾ ಕಿ ಡಿಗ್ರಿ ಭಿ ನಹಿ ಲೇ ಸಕೆಂಗೆ. ಒಂದು ವೇಳೆ ಮೊದಲೇ ಪಾಠನೇ ನೀವು ಪಕ್ಕಾ ಮಾಡಿಲ್ಲ, ಸ್ಮೃತಿನಲ್ಲಿ ಇಲ್ಲ ಅಂತಂದರೆ ಸಂಪೂರ್ಣತೆಯ ಡಿಗ್ರಿ ಹೇಗೆ ಪಡ್ಕೊಳ್ತೀರಾ? ಡಿಗ್ರಿ ನ ಮಿಲೆಗಿ ತೋ ಕ್ಯಾ ಹೋಗಾ. ಡಿಗ್ರಿ ಸಿಗಲಿಲ್ಲ ಅಂದರೆ ಏನಾಗ್ತದೆ ಅದ್ರ ಹೇಳ್ತಾರೆ ಬಾಬಾ. ಹೋಗಿ ಬಿಡ್ರಿ, ನಮಗೇನು ಡಿಗ್ರಿ ಬೇಡ, PUC ಪಾಸ್ ಇಷ್ಟೇ ಸಾಕು ಅಂತಾರಲ್ಲ ಹೊರಗಡೆ, ಹಂಗಂತೀರೇನಂತ ಕೇಳ್ತಾರೆ ಬಾಬಾ. ಅದರ ಮುಂದೆ ಹೇಳ್ತಾರೆ ಬಾಬಾ, ಡಿಗ್ರಿ ಸಿಗಲಿಲ್ಲ ಅಂದರೆ ಧರ್ಮರಾಜ್ ಕಿ ಡಿಗ್ರಿ ನಿಕ್ಲೇಗಿ. ಯಾವ ಡಿಗ್ರಿ ಬರ್ತದಂತೆ? ಧರ್ಮರಾಜನ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಆತ್ಮ ಆದಿರಿ, ಮಕ್ಕಳೇ ನೀವು ಆತ್ಮ ಆದಿರಿ, ಮಕ್ಕಳೇ ನೀವು ಆತ್ಮ ಆದಿರಿ ಅಂತೇಳಿ ಹೇಳ್ತಾರೆ. ಅದನ್ನು ಬಿಟ್ಟು ನಾವು ಬರೀ ದೇಹ ನೋಡ್ಲಿಕ್ಕತ್ವಿ ಅಂತಂದರೆ ಧರ್ಮರಾಜ ಏನು ಮಾಡ್ತಾನೆ? ದೇಹಕ್ಕೊಂದು ಕೊಡಬಾರ್ದು, ಕೊಟ್ಟ ಅಂತಂದರೆ ಆವಾಗ ದೇಹ ಏನು ಮಾಡ್ತದೆ? ಬಿದ್ದು ಬಿಡ್ತದೆ. ಅನುಭವಿಸ್ತವ್ರು ಯಾರು? ದೇಹ ಬೀಳುತ್ತೆ, ಆದರೆ ಅನುಭವಿಸ್ತಿರೋದು ಯಾರು? ನಾನು ಆತ್ಮ. ದೇಹದ ನೋವಿನ ಮುಖಾಂತರ ಕಷ್ಟ ಅನುಭವಿಸ್ಬೇಕಾಗ್ತದೆ. ಅದು ಧರ್ಮರಾಜನ ಡಿಗ್ರಿ ಅಂತ ಹೇಳ್ತಾರೆ ಬಾಬಾ. ತೋ ಯಹ ಅಭ್ಯಾಸ ಬಹುತ್ ಪಕ್ಕಾ ಕರೋ. ಈ ಅಭ್ಯಾಸ ಬಹಳಷ್ಟು ಪಕ್ಕಾ ಮಾಡಬೇಕಾಗ್ತದೆ. ಏನೇನೋ ಬರ್ತವೆ. ಆ ಸಮಯದಲ್ಲಿ ನಾವು ಆತ್ಮಸ್ಥಿತಿನಲ್ಲಿ ಇದ್ದರೆ ನೋವು ಅನುಭವಿಸೋದಿಲ್ಲ, ಇಲ್ಲ ಅಂದರೆ ನೋವು ಅನುಭವಿಸ್ಬೇಕಾಗ್ತದೆ. ತೋ ಯಹ ಅಭ್ಯಾಸ ಬಹುತ್ ಪಕ್ಕಾ ಕರೋ. ಜೈಸೆ पहला विकार एकदम संकल्प रूप से भी निकालने का निश्चय किया तो उसमें विजयी मेजॉरिटी बने हैं ना. ಬಾಬಾ ಹೇಳ್ತಾರೆ, ಮೊದಲೇ ವಿಕಾರ ಸಂಕಲ್ಪ ರೂಪದಿಂದ ಬರ್ತದೆ. ಅದನ್ನು ತೆಗೆಯೋ ಒಂದು ನಿಶ್ಚಯ ಮಾಡಬೇಕು. ಅದರಲ್ಲಿ ನೀವು ಏನು ಮಾಡಬೇಕಾಗ್ತದೆ? ವಿಜಯಿ ಮಾಡಿಕೊಳ್ಬೇಕಾಗ್ತದೆ. ಅಪನಿ ಪ್ರತಿಜ್ಞಾಕ್ಕೆ ಊಪರ್ ಮದಾರ್ ಹೇ. ಬಾಬಾ ಹೇಳ್ತಾರೆ, ಮೊದಲೇ ವಿಕಾರ ಯಾವುದು? ಸಂಕಲ್ಪ. ಫಸ್ಟ್ ಎಲ್ಲಿ ಬರ್ತದೆ? ಅದು ಸಂಕಲ್ಪದಲ್ಲಿ ಬರ್ತದೆ.
ಆ ಸಂಕಲ್ಪದಲ್ಲಿ ನೀವೇನು ಮಾಡಬೇಕಾಗ್ತದೆ, ಅದನ್ನು ತೆಗೆಯೋದು ನಿಶ್ಚಯ ಮಾಡಬೇಕಾಗ್ತದೆ. ಆವಾಗ ನಿಮಗೇನಾಗ್ತದೆ, ವಿಜಯ ಆಗ್ತದೆ. ಇದು ಎಲ್ಲ ಎದ್ರ ಮೇಲಿದೆ ಅಂತಂತ, ಪ್ರತಿಜ್ಞಾಕ್ಕೆ ಊಪರ್ ಮದಾರ್ ಹೇ. ನಾವು ಹೆಂಗೆ ಪ್ರತಿಜ್ಞೆ ಮಾಡ್ತೀವೋ ಅದರ ಆಧಾರದ ಮೇಲೆ. ಜಿಸ್ ಬಾತ್ ಕಿ ಫೋರ್ಸ್ से प्रतिज्ञा करते हो तो वह प्रतिज्ञा प्रैक्टिकल रूप ले लेती है. ಪ್ರತಿಜ್ಞೆ ಹೆಂಗೆ ಮಾಡ್ತೀರಿ ಅದ್ರ ಮೇಲೆ ಹೋಗ್ತದಂತಾರೆ ಬಾಬಾ. ನಾನು ಮಾಡೇ ಮಾಡ್ತೀನಿ ಅಂತ ಈ ರೀತಿ ಹೋದರೆ ಮಾಡ್ತೀವಿ. ಮಾಡೋಣ ಹೇಳ್ರಿ ಅಂದ್ರೆ ಆಯ್ತು, ಅಲ್ಲೇ ಏನಾಗ್ತದೆ, ನಾವು ಅರ್ಧ ಏನಾಗ್ಬಿಡ್ತೀವಿ, ಅರ್ಧ 80% ಫೇಲ್ ಆಗಿಬಿಡ್ತೀವಿ. ಅದನ್ನೇ ಹೇಳ್ತಾರೆ ಬಾಬಾ, ನೀವು ಹೆಂಗೆ ಪ್ರತಿಜ್ಞೆ ಮಾಡ್ತೀರೋ, ಯಾವ ಫೋರ್ಸಿಂದ ಪ್ರತಿಜ್ಞೆ ಮಾಡ್ತೀರೋ, ಕವಿತಕ್ಕ ದಿನಾಲೂ ನಾನು ಬಂದೇ ಬರ್ತೀನಿ ಅಂತ ಏನು ಮಾಡ್ಬೇಕಿನ್ನ ಫೋರ್ಸ್ ಮಾಡಬೇಕು. ಅಂದರೆ ಏನು ಮಾಡ್ತದದು, ಇಲ್ಲಿ ತೊಗೊಂಡು ಬರ್ತದೆ. ಬರ್ತೀನಿ ಹೇಳ್ರಿ ಅಂತಂದ್ರೆ ಅದನ್ನು ಹೇಳ್ತಾರೆ ಬಾಬಾ. अगर समझते हो यह अंत का कोर्स है तो फिर रिजल्ट क्या होती है. ಆಯ್ತು ಹೇಳ್ರಿ, ಲಾಸ್ಟಿಗೆ ಮಾಡೋರು ಅಂತಂದರೆ ಅದರ ರಿಸಲ್ಟ್ ಏನಾಗ್ತದೆ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಪ್ರಾಕ್ಟಿಕಲ್ ನಹಿ ಹೋತಿ ಹೇ, ಪ್ರಾಕ್ಟೀಸ್ ಹಿ ರಹ ಜಾತಿ ಹೇ. ಅದು ಪ್ರಾಕ್ಟಿಕಲ್ನಲ್ಲಿ ಬರೋದೇ ಇಲ್ಲ, ಬರೀ ಪ್ರಾಕ್ಟೀಸ್ ಮಾಡ್ಕೋತ ಕೂಡಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಪ್ರಾಕ್ಟೀಸ್ ಮಾಡೋದಂದ್ರೇನು, ಪ್ರಾಕ್ಟಿಕಲ್ನಲ್ಲಿ ಬರೋದಂದ್ರೇನು, ಇದು ಗೊತ್ತಾಗಬೇಕು ನಮಗೆ. ಪ್ರಾಕ್ಟೀಸ್ ಅಂದ್ರೇನು, ಪ್ರಾಕ್ಟಿಕಲ್ ಅಂದ್ರೇನು. ಈಗ ಶಾಂತ್ ಸ್ವರೂಪ್ ಅಂತ ಹೇಳ್ತೀವಿ. ಶಾಂತ್ ಸ್ವರೂಪ್, ಶಾಂತ್ ಸ್ವರೂಪ್, ಮೈ ಆತ್ಮ ಶಾಂತ್ ಸ್ವರೂಪ್, ಮೈ ಆತ್ಮ ಶಾಂತ್ ಸ್ವರೂಪ್, ಇದು ಪ್ರಾಕ್ಟೀಸ್ ಆಯಿತು. ಪ್ರಾಕ್ಟಿಕಲ್ ಅಂದ್ರೇನು, ಎಂಥ ಶಾಂತಿ ಪರಿಸ್ಥಿತಿ ಇದ್ರೂ ನಾನಲ್ಲಿ ಏನಿರಬೇಕು, ಶಾಂತ ಸ್ಥಿತಿನಲ್ಲಿ ಇದ್ದರೆ ಅದಕ್ಕೆ ಪ್ರಾಕ್ಟಿಕಲ್ ಅಂತಾರೆ. ಇಡೀ ದಿನ ಮೈ ಶಾಂತ ಸ್ವರೂಪು ಅಂದು ಏನೋ ಒಂದು ಸಿಚುವೇಶನ್ ಪರಿಸ್ಥಿತಿ ಬಂದಾಗ ನಾವು ಅಶಾಂತಿ ಆಗಿಬಿಟ್ರೆ ಅದು ಪ್ರಾಕ್ಟಿಕಲ್ ಅನಿಸ್ಕೊಳ್ಳಂಗಿಲ್ಲ ಅಂತಾರೆ ಬಾಬಾ. ಪ್ರಾಕ್ಟಿಕಲ್ ಅಂತ ಹೇಳ್ತಾರೆ ಬಾಬಾ. ಹಂಗಂದು ಪ್ರಾಕ್ಟೀಸ್ ಮಾಡಬಾರ್ದೇನು, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಆದಮೇಲೆ ನೆಕ್ಸ್ಟ್ ಏನದು, ಪ್ರಾಕ್ಟಿಕಲ್. ಇನ್ನೂ ನೀವೆಲ್ಲಿದ್ದೀರಿ, ಪ್ರಾಕ್ಟೀಸ್ನಾಗೆ ಇದ್ದೀರಿ, ಪ್ರಾಕ್ಟಿಕಲ್ ಬಂದಿಲ್ಲ ಅಂತ ಹೇಳ್ತಾರೆ ಬಾಬಾ. यह बातें तो पहले क्रॉस करनी है, ಇದನ್ನು ಕ್ರಾಸ್ ಮಾಡಬೇಕು. अगर अंत तक क्रॉस करेंगे तो कंप्लीट अतीन्द्रिय सुख का वर्षा कब प्राप्त करेंगे. ನೀವು ಲಾಸ್ಟಿಗೆ ಮಾಡ್ತೀವಿ ಅಂದರೆ ಅತೀಂದ್ರಿಯ ಸುಖದ ಅನುಭವ ಯಾವಾಗ ಮಾಡ್ತೀರಿ. ಬಾಬಾ ಹೇಳ್ತಾರೆ, ಕೈ ಬಾतें ऐसी हैं जिसमें हर एक ने अपनी अपनी यथाशक्ति क्रॉस करके प्रैक्टिस के बजाय प्रैक्टिकल में लाया है. ಬಹಳಷ್ಟು ಜನ ಏನು ಮಾಡಿದ್ದಾರೆ, ಪ್ರಾಕ್ಟೀಸ್ ಮಾಡಿ ಅದನ್ನು ಕ್ರಾಸ್ ಮಾಡಿದರು. ಕ್ರಾಸ್ ಮಾಡಿದ ಮೇಲೆ ಏನಾಗ್ತದೆ, ಅದು ಪ್ರಾಕ್ಟಿಕಲ್ ಆಗಿಬಿಡ್ತದೆ. ಕೆಲವು ಮಕ್ಕಳು ಆಗಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಕೋಯಿ ಕಿಸ್ ಬಾತ್ ಮೇ, ಕೆಲವು ಮಾತನ್ನ ಪ್ರಾಕ್ಟಿಕಲ್ನಲ್ಲಿ ಬಂದುಬಿಟ್ಟಿದ್ದಾರೆ. ಜೈಸೆ ಲೌಕಿಕ ದೇಹಕ್ಕೆ ಸಂಬಂಧಕ್ಕೆ ಬಾತ್ ಕೋಯಿ ಪ್ರಾಕ್ಟೀಸ್ ಮೇ ಹೇ, ಕೋಯಿ ಪ್ರಾಕ್ಟಿಕಲ್ ಮೇ. एक ही अलौकिक पारलौकिक संबंध के अनुभव में है. स्वप्न में भी कभी संकल्प रूप में देह के संबंधित तरफ वृत्ति और दृष्टि न जाए. ಎಷ್ಟು ಪ್ರಾಕ್ಟಿಕಲ್ ಆಗಿರಬೇಕು ಅಂತಂದರೆ, ಕನಸಲ್ಲಿನೂ ಕೂಡ ಲೌಕಿಕ ಸಂಬಂಧಿಗಳು ಚಿತ್ರ ಆಗಲಿ ವಿಚಾರಗಳಾಗಲಿ ಏನೋ ಬರ್ಕೂಡ್ದು ಅಂತ ಹೇಳ್ತಾರೆ ಬಾಬಾ. ಹೇಳ್ತಾರೆ, इसमें पांडवों को भी क्रॉस करना है. लौकिक को अलौकिक में परिवर्तन करने की स्मृति आती है तो वह हुआ कल्याणार्थ. ಪಾಂಡವರು ಏನು ಮಾಡಬೇಕು, ಲೌಕಿಕವನ್ನು ಅಲೌಕಿಕನಲ್ಲಿ ಪರಿವರ್ತನೆ ಮಾಡ್ತಕ್ಕಂಥ ಸ್ಮೃತಿ ಬಂದರೆ ಅದು ಕಲ್ಯಾಣ ಅಂತ ಹೇಳ್ತಾರೆ ಬಾಬಾ. आप तो मधुबन भट्टी में रहने वाले हो तो पहली सीढ़ी पास होनी चाहिए. ನೀವೆಲ್ಲ ಏನಿದ್ದೀರಾ, ಮಧುಬನ ಭಟ್ಟಿನಲ್ಲಿ ಇರುವಂಥವರು. ಅದಕ್ಕೆ ಮೊದಲೇ ಸ್ಟೆಪ್ ಯಾವುದು, ಮೇ ಆತ್ಮ ಹೂ, ಆತ್ಮ ಹೀ ಹೂ. ಆತ್ಮಾದೀನಿ ಅನ್ನಂಗಿಲ್ಲ ಈಗ. ಹೌದು, ನಾನು ಆತ್ಮನೇ ಅದೀನಿ, ಹಿಂಗೆ ಫೋರ್ಸ್ಲೆ ಹೇಳಬೇಕು. ನಾನು ದೇಹ ಅಲ್ಲ, ನಾನು ಆತ್ಮನೇ ಹೌದು ಅಂತ ಸ್ಪಷ್ಟ ಇರಬೇಕು ಅಂತಾರೆ ಬಾಬಾ. ಹೇಳ್ತಾರೆ, जो 1 सेकंड पहले नहीं था
वह क्या अब के सेकंड में नहीं हो सकते हो. ಮಧುಬನ್ के ಪಾಂಡವ್ ಹೇ ಯೂನಿವರ್ಸಿಟಿಗೆ ಸ್ಟೂಡೆಂಟ್ ಹೇ. ನೀವೆಲ್ಲ ಏನಿದ್ದೀರಲ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಅಂದರೆ ಏನು? ಈ ಪ್ರಾಥಮಿಕ ಶಾಲೆ, ಹೈಸ್ಕೂಲ್ ಶಾಲೆ ಇವೆಲ್ಲ ಏನಿರ್ತಾವೆ ಸಣ್ಣ ಸಣ್ಣ ಹೆಜ್ಜೆಯು. ಯೂನಿವರ್ಸಿಟಿನಲ್ಲಿ ಅಂದರೆ ಏನದು? ವಿಶ್ವವಿದ್ಯಾಲಯ ಅಂತಂದ್ರೆ ವಿಶ್ವವಿದ್ಯಾಲಯದಲ್ಲಿ ಭಾಳ ಹೈಯೆಸ್ಟ್ ಜ್ಞಾನವನ್ನು ಸಂಪಾದನೆ ಮಾಡೋದಿರ್ತದೆ. ನಾವೆಲ್ಲಿದ್ದೀವಿ ಈಗ? ವಿಶ್ವವಿದ್ಯಾಲಯದಲ್ಲಿ ಇದ್ದೀವಿ ಅಂತಂದರೆ ನಮ್ಮ ಸ್ಥಿತಿ ಹೆಂಗಿರಬೇಕು? ಈಗ ಹೊರಗಡೆನೂ ನೋಡ್ರಿ, ಯೂನಿವರ್ಸಿಟಿನಲ್ಲಿ MA ಅದೆಲ್ಲ ಓದೋರ್ದು ಏನಿರ್ತದೆ, ಅವ್ರಿಗೊಂದು ನಶೆ ಇರ್ತದೆ, ನಾನು ಮಾಸ್ಟರ್ ಡಿಗ್ರಿ ಮಾಡ್ಲಿಕ್ಕತ್ತೀನಿ ಅಂತ. ಅಂಥ ನಶೆ ನಮಗಿದೆಯಾ? ನಾ ಎಂಥ ಡಿಗ್ರಿ ಪಾಸ್ ಆಗ್ಲಿಕ್ಕತ್ತೀನಿ? ಯಾವ ಡಿಗ್ರಿ ಪಾಸ್ ಆಗಕತ್ತೀವಿ ನಾವು? ದೇವಿ ದೇವತೆಗಳಾಗ್ತಕ್ಕಂಥ ಡಿಗ್ರಿ ಪಾಸ್ ಆಗಕತ್ತೀವಿ ಅಂತಂದರೆ ನಮ್ಮ ಚಾಲ್ ಚಲನ್ ನಶೆ ಹೆಂಗಿರಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಎಂಥ ಸ್ಟೂಡೆಂಟ್? ಗಾಡ್ಲಿ ಸ್ಟೂಡೆಂಟ್, ಯೂನಿವರ್ಸಿಟಿ ಸ್ಟೂಡೆಂಟ್. ಇದೆಲ್ಲ ಏನಿರಬೇಕು? ಸ್ವಮಾನ್. कोई छोटी गीता पाठशाला के स्टूडेंट नहीं हैं. ಯಾವುದೋ ಒಂದು ಗೀತಾ ಪಾಠಶಾಲೆ ಸ್ಟೂಡೆಂಟ್ ಅಲ್ಲ ನಾವೆಲ್ಲ ಎಂಥ ಸ್ಟೂಡೆಂಟು? ವಿಶ್ವವಿದ್ಯಾಲಯ ಸ್ಟೂಡೆಂಟ್ಸು, ವಿದ್ಯಾರ್ಥಿ. तो इन्हों को कितना नशा रहना चाहिए? ಎಷ್ಟು ನಶೆ ಇರಬೇಕು ನಮಗೆ? ಬಾಬಾ ಹೇಳ್ತಾರೆ, इन्हों की पढ़ाई कितनी ऊंची है. ನಾ ಯೂನಿವರ್ಸಿಟಿ ಸ್ಟೂಡೆಂಟ್ ಅಂತಂದರೆ ಅಭ್ಯಾಸನೇ ಏನಿರ್ತದೆ? ಹೈಯರ್ ಲೆವೆಲ್ನಾಗ ಇರ್ತದಲ್ಲ ಅದು. ಅದಕ್ಕೆ ಹೇಳ್ತಾರೆ ಬಾಬಾ, ನಮ್ಮದು ಅಭ್ಯಾಸ, ನಮ್ಮದು ಸಿಲೆಬಸ್ ಏನಿದೆ ಇಡೀ ವಿಶ್ವದಲ್ಲೇ ಹೈಯೆಸ್ಟ್ ಸಿಲೆಬಸ್ ಇದು. ಈ ಸಿಲೆಬಸ್ನಲ್ಲಿ ಅಭ್ಯಾಸ ಮಾಡಬೇಕು ಅಂದರೆ ಬಹಳ ಏನು ಬೇಕು? ಇದು ಬಹಳ ಸ್ಟ್ರಾಂಗ್ ಇರಬೇಕು. ಮಾನಸಿಕ ಸ್ಥಿತಿ ಬಹಳ ಸಶಕ್ತ ಇದ್ದಾಗ ಇದು ಹೋಗ್ತದೆ ತಲೆಯಾಗ, ಹಂಗೆ ಹಿಂಗೆ ಹೋಗೋದಿಲ್ಲ. ಬಾಬಾ ಹೇಳ್ತಾರೆ, ऐसी कमाल करके दिखाना जो 1 सेकंड पहले आप लोगों से ना उम्मीद रखे वह दूसरे सेकंड सभी उम्मीदवार बन जाए. ಬಾಬಾ ಹೇಳ್ತಾರೆ, ಈ ರೀತಿ ಕಮಾಲ್ ಮಾಡಿ ತೋರಿಸ್ಬೇಕು ನೀವು. 1 ಸೆಕೆಂಡ್ನಲ್ಲಿ ತಮಗೆ ಅನಿಸಿರ್ಬೋದು ಈ ಕೆಲಸ ನಮಗೆ ಮಾಡೋದಾಗೋದಿಲ್ಲ, ಇದು ನಮ್ಮ ಕೈಲಿ ಆಗೋದಿಲ್ಲ ಅಂತಂದವರು ಇನ್ನು ನೆಕ್ಸ್ಟ್ ಸೆಕೆಂಡ್ನಲ್ಲೇ ನಾವು ನಾವು ಮಾಡೇ ಬಿಡ್ತೀವಿ ಅಂತ ಬರಬೇಕು. ಅಷ್ಟು ಉಮೇದ್ವಾರ್, ಅಷ್ಟು ಏನಿರಬೇಕು ನಮ್ಮಲ್ಲಿ ಮಾಡಬೇಕು ಅನ್ನೋದಿರಬೇಕು. ಬಾಬಾ ಹೇಳ್ತಾರೆ, महावीर सेना ने क्या किया? सारी लंका को जब जला दिया. ಮಹಾವೀರ ಸೇನೆ ಏನು ಮಾಡ್ತು? ಹನುಮಂತ ಏನು ಮಾಡ್ದ? ಇಡೀ ಲಂಕಾನೇ ಹಾರಿ ಹೋಗಿ, ಹೆಂಗೆ ಹಾರಿ ಹೋದ ಅವನು? ಸಮುದ್ರ ದಾಟಿ ಹೋದ. ಸಮುದ್ರ ಅಂದ್ರೆ ಸಮುದ್ರದಲ್ಲಿ ಏನೇನಿರ್ತಾವೆ? ಎಲ್ಲ ಇರ್ತಾವೆ. ತಿಮಿಂಗ್ಳು ತಿಂತದೆ, ಮೀನು ತಿಂತದೆ, ಎಲ್ಲ ಏನೇನೋ ತಿನ್ನಕ್ಕೆ ಬರ್ತಿರ್ತಾವೆ. ಆದರೆ ಅದನ್ನು ಹಾರಿ ಹೋಗಿ ಗ್ಯಾಲಪ್ ಮಾಡಿ ಸಮುದ್ರದೊಳಗೆ ಹೋದ್ರೆ ಏನಾಗ್ತದೆ? ನಡ್ಕೋತ ಹೋದ್ರೆ ಏನಾಗ್ತದೆ? ಎಲ್ಲ ಏನೇನೆಲ್ಲ ಅನುಭವಿಸ್ಬೇಕಾಗ್ತದೆ. ಆದರೆ ಅವ ಏನು ಮಾಡಿಬಿಟ್ಟ? ಹಾರಿ ಹೋಗಿಬಿಟ್ಟ. ಹಾರಿ ಹೋಗಿ ಏನು ಮಾಡ್ದ? ಲಂಕಾನ ಸುಟ್ಟ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, सारी लंका को जब जला दिया तो सीढ़ी नहीं पास कर सकते हैं. ಅಂತಾದು ಸಮುದ್ರ ದಾಟಿ ಹೋದ ಮಹಾವೀರ, ನೀವು ಒಂದು ಸಣ್ಣ ಸಿಡಿ ಕ್ರಾಸ್ ಮಾಡೋಕ್ಕಾಗೋದಿಲ್ಲ? ಮೊದಲೇ ಸಿಡಿ, ಒಂದೇ ಸಿಡಿ ಕ್ರಾಸ್ ಮಾಡಂತ ಹೇಳ್ಯಾರ. ಯಾವ ಸಿಡಿ? ಆತ್ಮ ಅನ್ನೋ ಸಿಡಿಯನ್ನು ಕ್ರಾಸ್ ಮಾಡಿ. ಕ್ರಾಸ್ ಮಾಡೋದಂದ್ರೇನು? ಸ್ವರೂಪದಲ್ಲಿ ಬಂದುಬಿಡಿ ಅಂತ. ಅದಕ್ಕೆ ಹೇಳ್ತಾರೆ ಬಾಬಾ, दूसरी सीढ़ी है, ಎರಡನೇ ಸ್ಟೆಪ್ ಏನು? ಕರ್ಮೇಂದ್ರಿಯೋಂ ಪರ್ ವಿಜಯ್. ಈ 5 ಕರ್ಮೇಂದ್ರಿಯಗಳ ಏನಿದಾವಲ್ಲ ಇದ್ರ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಬೇಕು. तीसरी है व्यर्थ संकल्पों और विकल्पों के ऊपर विजय. 3 ಸಿಡಿ ಸ್ಟೆಪ್ಸ್ಗಳು ಹೇಳಿದರು. ಮೊದಲೇ ಸ್ಟೆಪ್ ಏನು ಮಾಡೋದು? ಪೆಹಲಿ ಸಿಡಿ ಏನಿದೆ? ನಾನು ಆತ್ಮನ ಸ್ವರೂಪದಲ್ಲಿ ಸ್ಥಿತ ಆಗೋದು. 2ನೇ ಸಿಡಿ ಕರ್ಮೇಂದ್ರಿಯಗಳ ಮೇಲೆ ವಿಜಯ ಆಗೋದು. 3ನೇದು ಹೇಳ್ತಾರೆ ಬಾಬಾ, ವ್ಯರ್ಥ ಸಂಕಲ್ಪಗಳು ಮತ್ತು ವಿಕಲ್ಪಗಳ ಮೇಲೆ ವಿಜಯ. ಯಹ ಹೇ ಲಾಸ್ಟ್, ಲೇಕಿನ್ ದೂಸರೆ ಕೋ ಭಿ ಕ್ರಾಸ್ ಕರ್ ಲೇನಾ ಚಾಹಿಯೇ. ದೂಸರೆ ಅಂದರೆ ಯಾವುದು? ಕರ್ಮೇಂದ್ರಿಯಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಬೇಕು.
उमंग उत्साह से कह सको कि हाँ हम फुल पास हैं. ನಾವು ಪಾಸ್ ಇದ್ದೀವಿ ಅಂತ ಧೈರ್ಯಸೆ ಹೇಳಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, दूसरी सीढ़ी तो बहुत सहज है. जब मर्जीवा बन गए तो यह पुरानी कर्मेंद्रियों की आकर्षण क्यों. ಎರಡನೇ ಸಿಡಿ ಭಾಳ ಈಸಿ ಇದೆ. ಎರಡನೇ ಸಿಡಿ ಯಾವುದೋ ಕರ್ಮೇಂದ್ರಿಯಗಳ ಮೇಲೆ ವಿಜಯಿಯಾಗೋದು. ಯಾವಾಗ ನಾವು ಹಳೆಯ ಜಗತ್ತಿನಿಂದ ಸತ್ಬಿಟ್ಟಿದ್ದೀವಿ ಅಂತಂದರೆ ಕರ್ಮೇಂದ್ರಿಯಗಳ ಮೇಲೆ ಬಾಬಾ ಹೇಳ್ತಾರೆ, मर्जीवा बने तो ख़त्म हो गए. जैसे जन्म पत्री बतलाते हैं फलाने का इस आयु तक शरीर है फिर खलास. लेकिन अगर कोई दान पुण्य करेंगे तो नई जन्म के रीति नई आयु शुरू हो जाएगी. तो ऐसे मर्जीवा बने अर्थात सब तरफ से मर चुके. ಇಷ್ಟು ಮರ್ಜೀವ ಆಗಬೇಕು ಅಂತಂದರೆ ಹಳೆಯ ಜಗತ್ತಿನಿಂದ ಎಲ್ಲ ಕಡೆಯಿಂದ ಸತ್ಬಿಡಬೇಕು. ಎಲ್ಲ ಕಡೆಯಿಂದ ಅಂದರೆ ಎಲ್ಲ ಸಂಬಂಧ ಸಂಪರ್ಕಗಳಿಂದನೂ ನಾವೇನು ಮಾಡಿಬಿಡಬೇಕು, ಸತ್ತು ಬಿಡಬೇಕು. ಅಂದರೆ ಏನರ್ಥ? ಅವ್ರನ್ನ ಬಿಟ್ಬಿಡೋದಿಲ್ಲ. ಅವರು ಚಾಚಾ ಮಾಮ ಹಂಗೆ ಅನ್ನಂಗಿಲ್ಲ, ಅಪ್ಪ ಅಮ್ಮ ಅನ್ನಂಗಿಲ್ಲ, ತಮ್ಮ ತಂಗಿ ಅನ್ನಂಗಿಲ್ಲ. ಏನನ್ನಬೇಕು? ಅವರು ಪರಮಾತ್ಮನ ಮಕ್ಕಳು. ಅವರು ಏನಿದ್ದಾರೆ? ಆತ್ಮಗಳು. ವಿಚಾರಧಾರೆ ಬದಲಿ ಆಗ್ಬೇಕಷ್ಟೇ. ಈಗ ಇರೋದಿರೋದೆಲ್ಲ ಅದೇ ದೇಹ, ಅದೇ ಮನೆ, ಅದೇ ಇರೋದು, ಅದೇ ಸಂಸಾರ, ಎಲ್ಲ ಅದೇ ಇರ್ತದೆ. ಈ ಬುದ್ಧಿನಲ್ಲಿ ಏನು ಮಾಡ್ಕೋಬೇಕಾಗಿದೆ? ನಾವು ಬದಲಾವಣೆ ಮಾಡ್ಕೋಬೇಕು ಅಷ್ಟೇ. ಬಾಬಾ ಹೇಳ್ತಾರೆ, ಅಭಿ ತೋ ನಯಾ ಜನ್ಮ ಹುआ उसमें हुए ब्रह्मा कुमार कुमारियाँ. तो ब्रह्मा कुमार कुमारियों की कर्मेंद्रियों पर ವಿಜಯ್ ನ ಹೋ ಯಹ ಹೋ ಸಕ್ತಾ ಹೈ ಕ್ಯಾ. ನಾವೆಲ್ಲ ಏನಾಗಿದ್ದೀವಿ? ಬ್ರಹ್ಮಕುಮಾರ್ ಕುಮಾರಿ ಆಗಿದ್ದೀವಿ ಅಂತಂದರೆ ನಮ್ಮ ಕರ್ಮೇಂದ್ರಿಯಗಳ ಮೇಲೆ ವಿಜಯ ಆಗೋದಿಲ್ಲ ಅಂತಂದರೆ ಏನರ್ಥ? ಪಿಛಲಾ ಹಿಸಾಬ್ ಹೈ ತೋ ಚುಕ್ತು ಹುआ. ಹಳೇದೆಲ್ಲ ಏನು ಲೆಕ್ಕ ಇತ್ತಲ್ಲ ಅದೆಲ್ಲ ಏನಾಗಿತ್ತು? ಚುಕ್ತಾ ಆಯಿತು, ಮುಗೀತೀಗ. ಜಬ್ ಮರ್ಜೀವಾ ಬನೆ ಬ್ರಹ್ಮ ಕುಮಾರ್ ಬನ್ ಗए तो फिर कर्मेंद्रियों के वश कैसे हो सकते. ಈಗ ಒಬ್ರು ಯಾರೋ ಶರೀರ ಬಿಟ್ಟಿದ್ದಾರೆ. ಈಗ ಶರೀರ ಬಿಟ್ಟ ಮೇಲೆ ಅದು ಆತ್ಮ ಏನು ತಿಳ್ಕೊಂಡಿರ್ತದೆ? ಇವ್ರು ಯಾರು ನನ್ನ ಸಂಬಂಧಿಕರಲ್ಲ, ನಾನು ಮತ್ತೆ ನೆಕ್ಸ್ಟ್ ಬೇರೆ ಗರ್ಭದಲ್ಲಿ ಹೋಗಬೇಕು. ಇನ್ನೊಂದು ಗರ್ಭದಲ್ಲಿ ಹೋದಾಗ ಅಲ್ಲಿ ಹುಟ್ಟಿದ ತಕ್ಷಣ ಅವ್ರು ನಮ್ಮ ಅಪ್ಪ ಅಮ್ಮ. ಹೌದಾ? ಆ ಆತ್ಮ ಬಂದು ಇವ್ರು ನಮ್ಮ ಅಪ್ಪ ಅಮ್ಮ ಅಲ್ಲ, ಇವ್ರು ನನ್ನ ಅಪ್ಪ ಅಮ್ಮ ಅಂದರೆ ಏನಂತಾರೆ? ಏನಾಗ್ತದೆ ಪರಿಸ್ಥಿತಿ? ಎಲ್ಲೆಲ್ಲಿ ಎಷ್ಟೆಷ್ಟು ಮಂದಿ ಅಪ್ಪ ಅಮ್ಮ ಆಗಿದ್ದಾರೆ ನಮಗೆ. ಈಗ ನಮ್ಗೆ ಹಿಂದಿನ ಗೊತ್ತಾಯಿತು ಇವರು ನಮ್ಮ ಅಪ್ಪ ಅಮ್ಮ, ಎಲ್ಲಿ ಹೋಗೋದು ಎಲ್ಲಿ ಬರೋದು, ಹಾಗಾಗಿತ್ತು. ಅದನ್ನು ಹೇಳ್ತಾರೆ ಬಾಬಾ, ಸತ್ತು ಬಿಟ್ಟಿದ್ದೀವಿ ಅಂತ ಹೊಳೆ ಬಂದರೆ ಏನಂತಾರೆ ಅವ್ರಿಗೆ? ಸತ್ತವ್ರು ಹೊಳೆ ಬಂದವ್ರಿಗೆ ಏನಂತಾರೆ? ನಾವೇನು ಹೇಳ್ತಾರೆ ಬಾಬಾ, ಕರ್ಮೇಂದ್ರಿಯಗಳ ಮೇಲೆ वश कैसे हो सकते. कुमार के नए जीवन में कर्मेंद्रियों के वश होना क्या चीज़ होती है. इस नॉलेज से भी परे हो जाते. ಇದೆಲ್ಲ ಬಿಟ್ಬಿಡ್ಬೇಕಂತಾರೆ ಬಾಬಾ. ಅಭಿ ಶೂದ್ರಪನ್ ಸೆ ಮರ್ಜೀವಾ ನಹಿ ಬನೆ ಹೇ ಕ್ಯಾ. ಶೂದ್ರ ವಂಶದವರು ಅಂತಲೇ ಕೂತಿದ್ದೀರಿ ನೀನು ಅಂತ ಕೇಳ್ತಾರೆ ಬಾಬಾ. ಅರ್ಥಾತ್ ಸಂಸ್ಕಾರ ಕಹಾ ಅಟ್ಕಾ ಹುआ तो नहीं है. ಸಂಸ್ಕಾರಗಳು, ಹಳೆಯ ಸಂಸ್ಕಾರಗಳು ಇನ್ನು ಅಲ್ಲಲ್ಲಿ ಸಿಕ್ಕಾಕೊಂಡಿದೆ ಏನು? ಬಾಬಾ ಹೇಳ್ತಾರೆ, ವಾ ಅಭಿ ಬನ್ ರಹೆ ಹೇ ಶೂದ್ರಪನ್ ಕಾ ಜರಾ ಭಿ सांस अर्थात संस्कार कहाँ अटका हुआ तो नहीं है. कोई का श्वास छिप जाता है जो फिर कुछ समय बाद प्रकट हो जाता है. ಆರಾಮಿರೋದಿಲ್ಲ, ಏನೋ ಆಗಿರ್ತದೆ, ಡಾಕ್ಟ್ರ್ ಬಂದು ಇಲ್ರಿ ಹೋಗ್ಯಾರ ಅಂತ ಹೇಳ್ಬಿಡ್ತಾರೆ ಅವರು. ಅದ್ರ ಒಳಗೆ ಹೋಗ್ಯಾರ ಅಂದ ಕೂಡಲೇ ನಿಶ್ಚಿಂತ ಇರ್ತದೆ. ಇನ್ನೂ ಒಂಚೂರು ಎಲ್ಲರೇ ಉಸಿರಿತ್ತು ಅಂದರೆ ಏನಾಗ್ತದೆ? ಮತ್ತು ಹೊಳ್ಳಿ ಜೀವಂತ ಆಗ್ತದೆ. ಈಗ ಹಾಗೆ ಆಗಿಲ್ಲ, ಪೂರಾ ಸಾಯಿಸಿಲ್ಲ. ನಾವು ಹಳೆಯ ಸಂಸ್ಕಾರಗಳನ್ನು ಪೂರ್ತಿ ಸಾಯಿಸಿಲ್ಲ. ಅದಕ್ಕೆ ಅದನ್ನು ತೋರಿಸ್ಯಾರ ರಾವಣಂದು. ರಾಮ ಒಂದು ಬಾಣ ಹೊಡಿತಾನ, ಒಂದು ಸತ್ತಾನಂತ ತಿಳ್ಕೊಂಡಿರ್ತಾನೆ, ಮತ್ತೇನಾಗ್ತದೆ? ಮತ್ತೊಂದು ತಲೆ ಬಂದು ಕೊಡ್ತದೆ,
ಮತ್ತೆ ಹೊಡಿತಾನ, ಮತ್ತೆ ತಲೆ ಬಂದು ಕೊಡ್ತು. ಅಂದ್ರೆ ಪೂರ ಸುತ್ತಿರೋದಿಲ್ಲ, ಒಂದೇ ಬಾಣಕ್ಕೆ ಸಾಯಲ್ಲ ಅಂದಂಗೆ ಆಯ್ತು. ಅದಕ್ಕೆ ಏನು ಮಾಡಿದ್ರು, ಪೂರ್ತಿ ಏನು ಮಾಡ್ರಿ, ಸುಟ್ಟು ಬಿಡಬೇಕು ಅಂತ ಹೇಳ್ತಾರೆ ಬಾಬಾ. ಎಲ್ಲ ಹಳೆಯ ಸಂಸ್ಕಾರಗಳನ್ನು ಭಸ್ಮ ಮಾಡಿದ್ರೆ ಅಷ್ಟೇ ಅವು ಬರೋದಿಲ್ಲ. ಮೊನ್ನೆ ಹೇಳಿದ್ರಲ್ಲ, ಜೇಬಿಗೆ ಅವಾಗವಾಗ ಖರ್ಚಿಗೆ ಬೇಕಾಗ್ತದೆ ಅಂಥೇಳಿ ಪಾಂಡವ್ರು ಏನು ಮಾಡ್ತಾರಂತೆ, ಕಿಶೆದಾಗಿ ಇಟ್ಕೊತಾರಂತ. ಸಮಯ ಬಂದಾಗ ಮತ್ತೆ ಏನಾಗ್ಬಿಡ್ತಾವು, ಆ ಸಂಸ್ಕಾರಗಳು ಹೊರಗೆ ಬರ್ತಾವೆ. मर्जीवा तो बने हो, बाकी मनसा संकल्प यह तो ब्रह्मा कुमार बनने के बाद ही माया आती है. ಬಾಬಾ ಹೇಳ್ತಾರೆ, ಮಾಯೆ ಯಾವಾಗ ಬರ್ತದಂತ, ಬ್ರಹ್ಮ ಕುಮಾರ ಆದಮೇಲೆ ಮಾಯೆ ಜಾಸ್ತಿ ಬರ್ತದೆ. ಶೂದ್ರ ಕುಮಾರ್ ಕೆ ಪಾಸ್ ಮಾಯಾ ಆತಿ ಹೈ ಕ್ಯಾ? ಹೊರಗಿನವ್ರಿಗೂ ಅವ್ರು ಇರೋದೇ ಮಾಯಾದೊಳಗೆ ಇರ್ತಾರೆ. ಇನ್ನು ಮಾಯಾ ಬರ್ತದಂದ್ರೆ ಏನರ್ಥ? ಮಾಯೆ ಯಾರಿಗೆ ಬರ್ತದೆ? ಬ್ರಹ್ಮ ಕುಮಾರಗಳಿಗೇ ಬರ್ತದೆ. आप पूछते क्यों हो? बोलो कि मर्जीवा बने हैं. मर्जीवा बनने के बाद माया को चैलेंज किया है, इसलिए माया आती है. उनसे लड़कर हम विजय बनते हैं. ऐसे क्यों नहीं कहते हो? महावीर हो तो अपना नशा तो कायम रखो ना. जब अपने को ब्रह्मा कुमार समझेंगे तो फिर यह जो सेकंड सीढ़ी है, कर्मेंद्रियों का आकर्षण, उससे भी पार हो जाएंगे. ಅದಕ್ಕೆ ಬಾಬಾ ಹೇಳ್ತಾರೆ, ಸೆಕೆಂಡ್ ಸಿಡಿ ಏನದಲ್ಲ, ಸೆಕೆಂಡ್ ಸಿಡಿ ಏನಿದೆ, ಕರ್ಮೇಂದ್ರಿಯಗಳ ಮೇಲೆ ವಿಜಯ ಮಾಡೋದು, ಅದು ಕೂಡ ಏನಾಗ್ತದೆ, ಈಸಿ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ब्रह्मा कुमार व शिव कुमार यह दोनों की स्मृति रखने से कभी भी फेल नहीं हो सकेंगे, क्योंकि ब्रह्मा कुमार समझने से फिर ब्रह्मा कुमार के कर्तव्य, ब्रह्मा कुमार के गुण क्या है, वह भी स्मृति में रहते हैं. तो अब दूसरी और तीसरी सीढ़ी क्रॉस करके पास विद ऑनर बनने के ಸಮೀಪ ಆನೆ ಕೆ ಲಿಯೇ ಯಹ ಬಚ್ಚಿ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, 3 ಸಿಡಿಗಳನ್ನು ಕ್ರಾಸ್ ಮಾಡಬೇಕು. ಯಾವ್ಯಾವ ಸಿಡಿ ಹೇಳಿದ್ರೆ ಬಾಬಾ? ಮೊದಲನೇ ಸಿಡಿ ಆತ್ಮನ ಸಿಡಿ, ಎರಡನೇ ಸಿಡಿ ಕರ್ಮೇಂದ್ರಿಯಗಳ ಮೇಲೆ ವಿಜಯ, ಮೂರನೇ ಸಿಡಿ ಸಂಕಲ್ಪ ಮತ್ತು ವಿಕಲ್ಪ ವ್ಯರ್ಥ ಅದ್ರ ಮೇಲೆ ಏನು ಮಾಡಬೇಕು, ವಿಜಯಿ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಾರೆ, ब्रह्मा कुमार व शिव कुमार यह दोनों ही स्मृति रखने से कभी भी फेल नहीं हो सकेंगे. ಇಲ್ಲಿ ತನಕ ನಾವು ಬ್ರಹ್ಮ ಕುಮಾರ್ ಅಂತಷ್ಟೇ ಅಂದ್ಕೊಳ್ತಿದ್ವಿ. ಈಗ ಮತ್ತೇನು ಅನ್ಕೋಬೇಕು, ನಾವು ಶಿವಕುಮಾರ್. ಇವೆರಡೂ ನೆನಪಿರೋದ್ರಿಂದ ಫೇಲ್ ಆಗೋದಿಲ್ಲ. क्योंकि ब्रह्मा कुमार समझने से फिर ब्रह्मा कुमार के कर्तव्य, ब्रह्मा कुमार के गुण क्या है, वह भी स्मृति में रहते हैं. तो अब दूसरी और तीसरी सीढ़ी क्रॉस करके पास विद ऑनर बनने के समीप आना के लिए भट्टी में आए हो. तो भट्टी के समाप्ति के साथ यह भी समाप्त कर देनी है. जैसे देखो, स्थान के आधार पर स्थिति बनती है. ನಮ್ಮ ಸ್ಥಿತಿನೂ ಹೆಂಗಾಗ್ತದೆ, ಸ್ಥಾನ ಅಲ್ಲಿ ಸ್ಥಾನ ಹೆಂಗಿರ್ತದೋ ಹಂಗೆ ನಮ್ಮ ಸ್ಥಿತಿನೂ ಆಗ್ತಿರ್ತದೆ. ಯಹ ಮಧುಬನ್ ಕಾ ಸ್ಥಾನ ಐಸಾ ಹೈ जो स्थिति को ही बदल लेता. ಮಧುಬನ್ ಸ್ಥಾನ ಹೆಂಗಿದೆ, ಅಲ್ಲಿ ಬಂದು ಕೂತವ್ರ ಸ್ಥಿತಿನೂ ಚೇಂಜ್ ಮಾಡ್ತದೆ. स्थान का स्थिति पर असर होता है और हर एक को अपने स्थान का नशा कितना रहता है, अपने देश का, अपने हद के निवास स्थान का नशा नहीं होता. ಬಾಬಾ ಹೇಳ್ತಾರೆ, ನಮ್ಮ ದೇಶ ಅನ್ನೋದು ಹೆಂಗೆ ನಶೆ ಇದೆ. ನಮ್ಮ ಮನೆ ಯಾವುದೀಗ ಪರಂಧಾಮ, ನಮ್ಮ ಮನೆ ಯಾವುದು ಮಧುಬನ. ಇದು ನೆನಪು नशे इರ್ತದಲ್ಲ अंतर बाबा. अगर बड़ी कोठी व महल में निवास करने वाला होगा तो स्थान का स्थिति पर असर होता है. तो आप सभी से श्रेष्ठ स्थान पर हो तो इसका भी असर स्थिति पर होना चाहिए. ನೀವೆಲ್ಲಿದ್ದೀರಾ? ದೇವಭೂಮಿನಲ್ಲಿ, ಪರಮಾತ್ಮ ನಡೆದಾಡಿರುವ ಭೂಮಿನಲ್ಲಿ ಇದ್ದೀರಾ ಅಂತ ಹೇಳ್ತಾರೆ ಬಾಬಾ. श्रेष्ठ वरदान भूमि के निवासी हैं तो अपनी स्थिति भी सदा सभी को देने वाली बनानी चाहिए. ಅದಕ್ಕೆ ಬಾಬಾ ಹೇಳ್ತಾರೆ, ತಮ್ಮ ಸ್ಥಿತಿ ಕೂಡ ಸದಾ ಸಭಿ ಕೋ
ನೋಡ್ರಿ ಬಾಬಾ ಹೇಳ್ತಾರೆ, ನಿನ್ನೆನೂ ಹೇಳಿದ್ರು ಬಾಬಾ, ನಿನ್ನೆ ಮೊನ್ನೆ, ಸೇವಾ ತಗೊಳ್ಳೋರಾಗಬೇಡಿ, ಸೇವಾ ಕೊಡೋರಾಗಿ ಅಂತ ಹೇಳ್ತಾರೆ ಬಾಬಾ. ಇನ್ನೊಬ್ಬರ ಕಡೆಯಿಂದ ಸೇವೆ ಮಾಡಿಸ್ಕೊಳ್ಳೋವಂಥರ ಆಗೋದು. ನಾವೇನು ತಿಳ್ಕೊಂಡೀವಿ ಸೇವೆ ಮಾಡಿಸ್ಕೊಳ್ಳೋರು ಅಂತಂದ್ರೆ? ನಾವೇನು ತಿಳ್ಕೊಂಡೀವಿ ಸೇವೆ ಮಾಡಿಸ್ಕೊಳ್ಳೋದು, ಸೇವೆ ಮಾಡೋದು ಅಂದ್ರೆ ಅವ್ರಿಗೆ ತಿನ್ನಿಸೋದು, ಉಣಿಸೋದು, ಅವ್ರು ನಮಗೆ ತಿನ್ನಿಸಿದ್ರೆ, ಉಣಿಸಿದ್ರೆ, ಮಾಡಿದ್ರೆ ಅವ್ರ ಸೇವಾ ಮಾಡಿಸ್ಕೊಂಡಂಗಂತ. ಇದು ಸ್ಥೂಲದ್ದಾಯಿತು. ಸೂಕ್ಷ್ಮದಲ್ಲಿನೂ ನಾವು ಸೇವೆ ಮಾಡಿಸ್ಕೊಳ್ತೀವಿ. ನಾನು ದಿಲ್ ಶಿಕಸ್ತಾದೆ ಅಂತಂದ್ರೆ ಅದನ್ನು ಸೇವಾ ಮಾಡಿಸ್ಕೊಂಡಂಗೆ. ಬಾಬಾ ನನಗೆ ಹಿಂಗೆ ಆಗ್ಯದ ಅಂತಂದ್ರೂ ಸೇವಾ ಮಾಡಿಸ್ಕೊಂಡಂಗೆ. ಅಚ್ಚಾ, ಓಂ ಶಾಂತಿ.